ಹಿಂದೂ ಸಂಪ್ರದಾಯದಲ್ಲಿ ಮರಣಿಸಿದ ವ್ಯಕ್ತಿಯ ಅಸ್ಥಿಯನ್ನ ಗಂಗೆಯಲ್ಲಿ ಯಾಕೆ ಬಿಡ್ತಾರೆ ಗೊತ್ತಾ? ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸಾಗರ ಮಹಾರಾಜನಿಗೆ ಇಬ್ಬರು ಹೆಂಡತಿಯರಿದ್ದು, ಮೊದಲನೇ ಪತ್ನಿಗೆ ಹನುಮಂತ ಅನ್ನೋ ಒಬ್ಬ ಮಗನಿದ್ರೆ, ಎರಡನೇ ಪತ್ನಿಗೆ 60,000 ಮಕ್ಕಳಿದ್ರು. ಒಮ್ಮೆ ಸಾಗರ ರಾಜ ತನ್ನ ರಾಜ್ಯ ವಿಸ್ತಾರ ಮಾಡುವ ಆಸೆಯಿಂದ ಅಶ್ವಮೇಧ ಯಾಗ ಶುರು ಮಾಡ್ತಾರೆ. ಯಾಗದ ಪ್ರಕಾರ ಒಂದು ಕುದುರೆಯನ್ನು ಬಿಡ್ತಾರೆ. ಆ ಕುದುರೆ ಯಾವೆಲ್ಲ ರಾಜ್ಯಗಳನ್ನ ಹಾದು ಹೋಗುತ್ತೋ ಆ ರಾಜ್ಯಗಳೆಲ್ಲ ಯಾಗ ಮಾಡುವ ರಾಜನಿಗೆ ಸೇರುತ್ತೆ. ಇನ್ನು ಆ ಕುದುರೆಯನ್ನ ತನ್ನ ರಾಜ್ಯ ದಾಟದಂತೆ ಯಾವ ರಾಜನಾದ್ರೂ ತಡೆದು ಕಟ್ಟಿಹಾಕಿದ್ರೆ ಆತ ಯುದ್ಧಕ್ಕೆ ಸಿದ್ಧ ಎಂದು ಅರ್ಥ. ಆದ್ರೆ ಸಾಗರ ರಾಜನಿಗೆ ಭಯಪಟ್ಟು ಯಾವೊಬ್ಬ ರಾಜನೂ ಆ ಕುದುರೆಯನ್ನ ಕಟ್ಟಿ ಹಾಕೋದಿಲ್ಲ. ಹೀಗಾಗಿ ಸಾಗರ ಮಹಾರಾಜ ಎಲ್ಲಿ ಶಕ್ತಿವಂತನಾಗಿ ಬಿಡ್ತಾನೋ ಅನ್ನೋ ಭಯದಲ್ಲಿ ಇಂದ್ರದೇವ ಆ ಕುದುರೆಯನ್ನು ಪಾತಾಳ ಲೋಕದಲ್ಲಿ ಬಚ್ಚಿಡ್ತಾನೆ. ಎಷ್ಟು ಹುಡುಕಿದ್ರೂ ಯಾಗಕ್ಕೆ ಬಿಟ್ಟ ಕುದುರೆ ಸಿಗದಿದ್ದಾಗ ಚಿಂತಿತನಾದ ಸಾಗರ ಮಹಾರಾಜ ತನ್ನ 6,000 ಮಕ್ಕಳಿಗೆ ಕುದುರೆಯನ್ನ ಹುಡುಕಿ ತರುವಂತೆ ಆದೇಶ ನೀಡ್ತಾನೆ. ಅದರಂತೆ ಭೂಲೋಕವೆಲ್ಲ ಹುಡುಕಿದ್ರೂ ಕುದುರೆ ಸಿಗೋದಿಲ್ಲ. ಹೀಗಾಗಿ ಅವರು ಪಾತಾಳ ಲೋಕಕ್ಕೆ ಹೋಗ್ತಾರೆ. ಅಲ್ಲಿ ತಪಸ್ಸಿಗೆ ಕುಳಿತಿದ್ದ ಕಪಿಲ ಮಹರ್ಷಿ ಪಕ್ಕ ನಿಂತಿದ್ದ ಕುದುರೆಯನ್ನ ನೋಡಿ ಮಹರ್ಷಿಯೇ ಕದ್ದಿರಬಹುದು ಅಂತ ಭಾವಿಸಿ ಮಹರ್ಷಿಯನ್ನ ನಿಂದಿಸ್ತಾರೆ. ಇದ್ರಿಂದ ಕಪಿಲ ಮಹರ್ಷಿಯ ತಪಸ್ಸಿಗೆ ಭಂಗ ಉಂಟಾಗಿ ಕೋಪಗೊಂಡು ಅವರನ್ನ ಸುಟ್ಟು ಭಸ್ಮ ಮಾಡಿ ಬಿಡ್ತಾರೆ. ಆಗ ಅವರ ಆತ್ಮಗಳು ಪಾತಾಳ ಲೋಕದಲ್ಲೇ ಉಳಿದು ಓಡಾಡುತ್ತಾ ಇರುತ್ತವೆ. ಅವರಿಗೆ ಮೋಕ್ಷ ಸಿಗ್ಬೇಕು ಅಂದ್ರೆ ಸ್ವರ್ಗದಲ್ಲಿರುವ ಗಂಗೆ ಪಾತಾಳಕ್ಕೆ ಬರಬೇಕು ಅಂತ ಆಕಾಶವಾಣಿ ಕೇಳಿಸುತ್ತೆ. ಅದರಂತೆ ಗಂಗೆಯನ್ನ ಧರೆಗೆ ತರಲು ಸಾಗರ ಮಹಾರಾಜನ ವಂಶಸ್ಥರು ಎಷ್ಟು ಪ್ರಯತ್ನಿಸಿದರೂ ವಿಫಲವಾಗ್ತಾರೆ. ಕೆಲ ತಲೆಮಾರುಗಳ ಬಳಿಕ ಆ ವಂಶದಲ್ಲಿ ಭಗೀರಥ ಜನ್ಮಿಸ್ತಾನೆ. ತನ್ನ ಪೂರ್ವಜರ ಆತ್ಮಗಳ ಶಾಂತಿಗಾಗಿ ಗಂಗೆಯನ್ನು ಧರೆಗಿಳಿಯಲು ಬ್ರಹ್ಮದೇವನ ಕುರಿತು ತಪಸ್ಸು ಮಾಡ್ತಾನೆ. ಭಗೀರಥನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವ ಪ್ರತ್ಯಕ್ಷವಾಗಿ ಏನು ಬರಬೇಕು ಎಂದು ಕೇಳಿದಾಗ ಸ್ವರ್ಗದಲ್ಲಿರುವ ಗಂಗೆ ಭೂಮಿಗೆ ಬರಬೇಕು ಅಂತ ಭಗೀರಥ ಕೇಳಿಕೊಳ್ತಾನೆ. ಆಗ ಬ್ರಹ್ಮ, ಗಂಗೆ ಭೂಮಿಯ ಮೇಲೆ ಬಂದ್ರೆ ಭೂಮಿಗೆ ತಡೆಯಲು ಆಗೋದಿಲ್ಲ, ಅಂತಹ ಶಕ್ತಿ ಇಲ್ಲ ಎಂದು ಹೇಳ್ತಾನೆ. ಆಗ ಭಗೀರಥನು ಶಿವನ ಸಹಾಯ ಕೋರುತ್ತಾನೆ. ಆಗ ಶಿವ ಗಂಗೆಯನ್ನ ತನ್ನ ಜಟೆಯಲ್ಲಿ ಬಂಧಿಸಿ ಪ್ರಶಾಂತವಾಗಿ ಭೂಮಿಯ ಮೇಲೆ ಪ್ರವಹಿಸುವಂತೆ ಮಾಡ್ತಾನೆ. ಆಗ ಭಗೀರಥ ಗಂಗೆಯನ್ನ ಪಾತಾಳಕ್ಕೆ ಕರೆತಂದು ತನ್ನ ಪೂರ್ವಜರ ಅಸ್ಥಿಯನ್ನ ಗಂಗೆಯಲ್ಲಿ ವಿಸರ್ಜಿಸಿ ಅವರೆಲ್ಲರಿಗೂ ಮೋಕ್ಷ ಪ್ರಸಾದಿಸ್ತಾನೆ. ಅಂದಿನಿಂದ ಮರಣಿಸಿದವರ ಅಸ್ಥಿಯನ್ನ ಮೋಕ್ಷಕ್ಕಾಗಿ ಗಂಗೆಯಲ್ಲಿ ವಿಸರ್ಜಿಸುವ ಪದ್ಧತಿ ಇದೆ.